ಹಾಯ್ ಫ್ರೆಂಡ್ಸ್, ಇವತ್ತು ರಾತ್ರಿ ಡಿನ್ನರಿಗೆ ಪುಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗ ನಾನು ಬಟಾಣಿನ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ತರಕಾರಿ ಮತ್ತು ಬೀನ್ಸನ್ನ ಈಗ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ತಗೊಂಡಿದ್ದೀನಿ. ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಅಂದಾಜಿಗೆ ನಾನು ಈ ಒಂದು ಮಸಾಲಾನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಮಸಾಲ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ನಾವು 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟ್ಪಟ ಅಂತ ಹೇಳಿದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡಾದ್ಮೇಲೆ 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಈ ಮಸಾಲ ಉಂಟಲ್ಲ, ಗ್ರೀನ್ ಪೇಸ್ಟ್ ಉಂಟಲ್ಲ, ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಮತ್ತು ನಾವು ಇದಕ್ಕೆ ತರಕಾರಿ ಎಲ್ಲ ಹಾಕ್ಕೋಬೋದು. ಈಗ ನಾನು ಇದು ಸ್ವಲ್ಪ ಫ್ರೈ ಆದಮೇಲೆ ಹೀಗೆ ಟೊಮೆಟೊ ಹಾಕ್ಕೊಳ್ತೀನಿ. ಈಗ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ ಈ ಒಂದು ಪಲಾವು. ಯಾಕಂದರೆ ನಾನು ಫಸ್ಟ್ ಒಂದ್ಸಲ ಮಾಡಿದ್ದೆ, ಅದರಿಂದ ಆಗ್ಬಿಟ್ಟು ಈಗ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರೋದು. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆದಮೇಲೆ ಇಲ್ಲಿಗ ನಾನು ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಅಂತಂದರೆ ಬೀನ್ಸ್, ಕ್ಯಾರೆಟ್, ಬಟಾಣಿ ಇಷ್ಟನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮತ್ತು ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಇದನ್ನು ಎಣ್ಣೆಲೆ ಬೇಯಕ್ಕೆ ಬಿಡೋಣ. ಮತ್ತು ತೊಳೆದಿರುವಂಥ ಅಕ್ಕಿನ ಹಾಕ್ಕೊಂಡ್ರೆ ಆಯಿತು. ಅಕ್ಕಿ ಹಾಕ್ಕೊಂಡಾದಮೇಲೆ ನಾವು ಸ್ವಲ್ಪ ಹೊತ್ತು ಈ ಮಸಾಲ ಮತ್ತು ಈ ತರಕಾರಿ ಎಲ್ಲ ಉಂಟಲ್ಲ ಅದ್ರ ಜೊತೆ ಸ್ವಲ್ಪ ಹಂಗೆ ಡ್ರೈ ಆಗಿಬಿಟ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋಣ. ಮತ್ತು ನಾವು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಾದಮೇಲೆ ನಾವಿದು ಚೆನ್ನಾಗಿ ಕುದಿವರೆಗೆ ಲಿಡ್ ಕ್ಲೋಸ್ ಮಾಡಬಾರ್ದು. ನಾವು ಈಗಲೇ ಉಪ್ಪೆಲ್ಲ ನೋಡ್ಕೊಂಬಿಡ್ಬೇಕು. ಮತ್ತು ನಮಗೆ ಲಿಡ್ ಕ್ಲೋಸ್ ಆದಮೇಲೆ ಮತ್ತು ಅನ್ನ ಆದಮೇಲೆ ಮತ್ತೆ ನಮಗೆ ಉಪ್ಪು ಹಾಕ್ಕೊಳ್ಳೋಕ್ಕಾಗೋದಿಲ್ಲಲ್ಲ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ಈ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ಮತ್ತು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದಿ ಬಂದುಬಿಟ್ರೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಕರೆಕ್ಟ್ ಉಂಟಾ ಅಂತ ನೋಡಿಕೊಂಡು ನಾವು ಲಿಡ್ ಕ್ಲೋಸ್ ಮಾಡೋಣ. ಚೆನ್ನಾಗಿ ಕುದೀತಾ ಇದೆ. ನಾವು ಅಕ್ಕಿ ಹಾಕಿದ ತಕ್ಷಣ ಮತ್ತು ನೀರು ಹಾಕಿಬಿಟ್ಟು ಹಂಗೇನೆ ಮುಚ್ಚಿಬಿಟ್ಟು ಅನ್ನನ ಬೇಯಿಸಿದ್ರೆ ಉಂಟಲ್ಲ ಅಷ್ಟೊಂದು ಬಿಡಿ ಬಿಡಿಯಾಗಿ ಅನ್ನ ಬರೋಲ್ಲ. ಈಗ ನೋಡಿ ನಾನು 3 ವಿಷಲ್ ಆದಮೇಲೆ ಅನ್ನ ತೋರಿಸ್ತೀನಿ ಯಾವ ರೀತಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತೇಳ್ಬಿಟ್ಟು. ಈಗ ರುಚಿಕರವಾದ ಪುಲಾವ್ ರೆಡಿಯಾಗಿದೆ. ಕುಕ್ಕರಲ್ಲಿ ಮಾಡಿದ್ರು ತುಂಬಾ ಬಿಡಿ ಬಿಡಿಯಾಗಿ ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಅಷ್ಟು ಒಂದು ಚೆನ್ನಾಗಿ ಪುಲಾವ್ ಆಗುತ್ತೆ. ಇವತ್ತು ರಾತ್ರಿ ಡಿನ್ನರಿಗೆ ಪುಲಾವ್ ಮತ್ತು ಮೊಸರು ಗೊಜ್ಜು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತೇಳ್ಬಿಟ್ಟು. ಯಾಕೆ ಅಂತೇಳಿ ನಾವು ಚೆನ್ನಾಗಿ ಅಕ್ಕಿ ಮತ್ತು ನೀರೆಲ್ಲ ಕುದಿ ಬಂದ ಮೇಲೆ ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿದಲ್ಲ, ಅದರಿಂದ ಆಗಿಬಿಟ್ಟು. ಓಕೆ, ನನ್ನ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.